ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಇನ್ನು ನಕ್ಸಲರು ಮುಖ್ಯವಾಹಿನಿಗೆ ಬಂದಾದ ನಂತರ ಕಾಡಿನಲ್ಲಿರುವ ಶಸ್ತ್ರಾಸ್ತ್ರಗಳನ್ನೆಲ್ಲ ವಶಪಡಿಸಿಕೊಂಡಿರುವಂತದ್ದು, ಜೊತೆಗೆ ಪಂಜಾಬ್ ಮೂಲದ ಆಪ್ ಶಾಸಕ ಆಕಸ್ಮಿಕವಾಗಿ ಗುಂಡು ತಗಲಿ ಸಾವನ್ನಪ್ಪಿರುವಂತದ್ದು, ಜೊತೆಗೆ ನಮ್ಮ ಮೆಟ್ರೋ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಜನರಿಗೆ. ಇನ್ನು ಜನವರಿ 13ನೇ ತಾರೀಕಿನಿಂದ ಬೆಳಗ್ಗೆ 4:15ರಿಂದ ಇನ್ನು ನಮ್ಮ ಮೆಟ್ರೋ ಚಾಲ್ತಿಯಲ್ಲಿರುತ್ತೆ. ಇವೆಲ್ಲ ವಿಚಾರಗಳ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಡೀಟೇಲ್ ಆಗಿ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ನಕ್ಸಲರು ಹೊರಬಂದ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿರುವಂತದ್ದು ಸರ್. ನಿನ್ನೆ ಶರಣಾಗತರಾದ ಬುಧವಾರ ಶರಣಾಗತರಾಗಿದ್ರಲ್ಲ, ತುಂಬಾ ಇತ್ತ? ಇಲ್ಲ ಸರ್, ಒಂದು 6 ಬಂದೂಕು ಹಾಗೆ ಒಂದಷ್ಟು ಮದ್ದುಗುಂಡುಗಳಿತ್ತು. ಬರೀ 6 ಬಂದೂಕುಗಳ? ಸರ್, 6 ಬಂದೂಕು. ಅದರಲ್ಲಿ ಮುಖ್ಯವಾಗಿ ಸರ್, ಹೌದು ಹೌದು, AK-56 ಸ್ವಲ್ಪ ಬಹಳ ದೊಡ್ಡ ಆಯುಧ ಅದು. ಸೊ ಜೊತೆಗೆ ಸ್ವದೇಶ ನಿರ್ಮಿತ ಪಿಸ್ತೂಲು ಹಾಗೆ ಮದ್ದುಗುಂಡುಗಳು ಸೇರಿ ಅಂದ್ರೆ 176 ಮದ್ದುಗುಂಡುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಹೇಗೆ ಸರ್, ಇವರೇ ತಯಾರು ಮಾಡ್ತಿದ್ರಾ ಅಥವಾ ಹೇಗೆ? ಇದಿಲ್ಲ ತಯಾರು ಹೆಂಗ್ ಮಾಡೋದು? ಒಳ್ಳೆ ಕಥೆ ಆಯ್ತಾ ನಿಮ್ದು. ಅವರಿಗೆಲ್ಲ ಸಪ್ಲೈ ಆಗುತ್ತದಿಲ್ಲ. ಅವರು ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟು ಒಂದು ಸರ್ಕಾರದ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ಅವರ ನೆಟ್ವರ್ಕ್ ಆ ತರ ಎಲ್ಲ ಇರುತ್ತಲ್ವಾ. ಎನಿಹೌ ಏನಾಗ್ಲೂ ಇರ್ಲಿ, ಅದು ಒಂದು ದೃಷ್ಟಿನಲ್ಲಿ ಸುಖಾಂತ್ಯವಾಯ್ತು. ಪ್ರಯತ್ನ ಪಟ್ಟು ಎಲ್ರು ಅದಕ್ಕೊಂದು ಸರ್ಕಾರ ಒಂದು ಸಮಿತಿ ಮಾಡಿತ್ತು. ಅದಕ್ಕೆ ನಕ್ಸಲರ ಜೊತೆಗೆ ಮಾತುಕತೆ ನಡೆಸೋದಕ್ಕೆಲ್ಲ ಶ್ರೀಪಾಲ್ ಮತ್ತಿತರೆಲ್ಲ ಇದ್ರು ಅದರಲ್ಲಿ. ಒಳ್ಳೇದಾಯ್ತು ಬಿಡಿ. ಅದೇ ಸರ್, ಅಂದ್ರೆ ಅಲ್ಲಿನ ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಅವರು ತಿಳಿಸಿದ್ದಾರೆ. ಅಂದ್ರೆ ಅಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಂದ್ರೆ ಈಗಾಗಲೇ ನಾವು ವಶಪಡಿಸಿಕೊಂಡಿದೀವಿ ಅಂತ ಹೇಳಿ. ಇನ್ನು ಪ್ರೊಸೀಜರ್ ಇದೆ ಅದಕ್ಕೆ ತುಂಬಾ. ಅವರು ಈಗ ಶರಣಾಗತರಾದ ತಕ್ಷಣ ಅವ್ರು ನಮ್ಮ ತರ ಫ್ರೀ ಆಗಿ ಓಡಾಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಕೇಸ್ಗಳಿದೆ. ಆಮೇಲೆ ಕೆಲವು ಕೇಸ್ಗಳಲ್ಲಿ EAPA ಕೇಸ್ಗಳಿದೆ. EAPA ಕೇಸ್ ಅಂತ ಹೇಳಿದ್ರೆ ಅದಕ್ಕೆ ಜಾಮೀನು ಕೂಡ ಇರೋದಿಲ್ಲ. ಆಮೇಲೆ ಅದು ಬಹಳ ಕಠಿಣ ಇದೆ ಅದರಿಂದ ಹೊರಗೆ ಬರೋದು. ಬಹಳ ಪ್ರೊಸೀಜರ್. ಸರ್, ಈ ವಶಪಡಿಸಿಕೊಂಡಿರುವಂತ ಶಸ್ತ್ರಾಸ್ತ್ರಗಳೆಲ್ಲ ಎಲ್ಲಿಡ್ತಾರೆ ಅಂದ್ರೆ ಹೆಂಗೆ? ಅಂದ್ರೆ ಏನಾದ್ರು ಯೋಧರಿಗೆ ಏನಾದ್ರು ಕೊಡುವಂತ ಸರ್ಕಾರದ ಗೋದಾಮ್ ಇದೆಯಲ್ಲ ಇಟ್ಕೊಳ್ಳೋದು. ಸರ್ಕಾರ ಅದನ್ನ ವಶಕ್ಕೆ ತೆಗೆದುಕೊಂಡ್ಮೇಲೆ ಸರ್ಕಾರದ ಪ್ರಾಪರ್ಟಿ ಅದು. ಆದ್ರೆ ಅಷ್ಟೇ ಇರೋದು ಅಥವಾ ಇನ್ನೆಲ್ಲಾದ್ರೂ ಅಡಗಿಸಿಟ್ಟಿರೋದು ಇದೆಯಾ? ಆಮೇಲೆ ಇನ್ನೂ ಯಾರೋ ಒಬ್ರು ಉಳ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಈಗ ಏನು ಸರ್ಕಾರದವರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿಗೆ ಮುಗಿಯಿತು ನಕ್ಸಲೀಯರ ಹಾವಳಿ ರಾಜ್ಯದಲ್ಲಿ ಅಂತ ಹೇಳ್ತಾ ಇದಾರಲ್ಲ, ಇನ್ಯಾರೋ ಒಬ್ರು ಇದ್ದಾರಂತೆ. ಒಬ್ರು ಶೃಂಗೇರಿ ಕಡೆಯವರೊಬ್ರು ಇನ್ನೂ ಅವರು ಶರಣಾಗತರಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಉಳ್ಕೊಂಡಿದ್ದಾರೆ. ಅವ್ರು ಯಾರದೇ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಇವ್ರ ಜೊತೆಗೆ ಮಾತುಕತೆಗೆ ಹೋದಂತಹ ಆ ಸಮಿತಿ ಇದೆಯಲ್ಲ, ಶಾಂತಿ ಪಾಲನಾ ಸಮಿತಿ ಅಂತ ಒಂದು ಸಮಿತಿ ಇದೆಯಲ್ಲ, ಅದರ ನಾಯಕರು ಕೂಡ ಮಾತಾಡೋಕೆ ಹೇಳ್ತಾ ಇದ್ರು ಅವರು. ಎನಿಹೋ ನೋಡೋಣ, ಸದ್ಯಕ್ಕಂತೂ ಸುಖಾಂತ್ಯವಾಗಿದ್ದಾಗಿದ್ರೆ ಕೋರ್ಟ್ ಕೇಸ್ಗಳಿಂದ ಹೊರಗೆ ಬರ್ಬೇಕು. ಅದಕ್ಕೆ ವರ್ಷಾನುಗಟ್ಟಲೆ ಹಿಡಿತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಇನ್ನೂ ಬಂಧನಕ್ಕೊಳಗಾಗಿರೋರು ಇದ್ದಾರೆ. ಈ ತರ ಶರಣಾಗತರಾಗಿ ಬಂದು ಇನ್ನೂ ಕೇಸ್ಗಳು ಮುಗಿದು ಇನ್ನೂ ಒಳಗಡೆ ಇರೋರು ಇದ್ದಾರೆ ಬಹಳ ಮಂದಿ. ಅದು ಲಾಂಗ್ ಪ್ರೊಸೀಜರ್. ಎನಿಹೌ ಇಟ್ಸ್ ಎ ಗುಡ್ ಮೂವ್ ಅಂಡ್ ಗುಡ್ ಇದು. ನೋಡೋಣ ಕನ್ಕ್ಲೂಷನ್ ಏನಾಗುತ್ತೆ ನೋಡೋಣ. ಬೇರೆ ಸರ್, ಜೊತೆಲಿ ಪಂಜಾಬ್ ಅಲ್ಲಿ ಆಕಸ್ಮಿಕವಾಗಿ ಗುಂಡು ತಗ್ಲಿ ಅಂದ್ರೆ ಆಪ್ ಶಾಸಕ ಗುರುಪ್ರೀತ್ ಗೋಗಿ ಅವರು ಸಾವನ್ನಪ್ಪಿದ್ದಾರೆ ಸರ್. ಸಿಟ್ಟಿಂಗ್ MLA ಅಲ್ವಾ? ಸರ್, ಸಿಟ್ಟಿಂಗ್ MLA ತೀರ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ 58 ವರ್ಷ ವಯಸ್ಸಾಗಿತ್ತು. ಈ ಒಂದು ವಿಚಾರದ ಕುರಿತು ಅಂದ್ರೆ ಪೊಲೀಸ್ ಅಧಿಕಾರಿ ಜಸ್ಕರ್ ಸಿಂಗ್ ತೇಜಾ ಅವರು ಈ ತಲೆಗೆ ಆಕಸ್ಮಿಕವಾಗಿ ಗುಂಡು ತಗಲಿ ಅಂತ ಇದೆ. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ತಲೆಗೆ ಆಕಸ್ಮಿಕವಾಗಿ ಈಗ ಎಲ್ಲೋ ಬ್ಯಾಗ್ ಅಲ್ಲಿ ಇಟ್ಟಿರೋದೇನೋ ಹಾರ್ಬಿಟ್ಟು ಕೈಗೋ ಅಂದ್ರೆ ಅವ್ರ ಕುಟುಂಬದ ಜೊತೆನೆ ಇದ್ರಂತೆ ಸರ್ ಆ ಸಮಯದಲ್ಲಿ ಈ ತರ ಆಗಿರುವಂತ. ನಿಜ ಇರ್ಬೋದು, ಆಕಸ್ಮಿಕವಾಗಿ ಆಗಿರ್ಬೋದು. ಅದು MLAಗಳೆಲ್ಲ ಯಾಕೆ ಪಿಸ್ತೂಲ್ ಇಟ್ಕೊಂಡು ತಿರುಗಾಡ್ತಾರೆ? ಜನಸಾಮಾನ್ಯ ಅಲ್ಲ ಸರ್, ಪಿಸ್ತೂಲ್ ಇಟ್ಕೊಂಡಾದ್ಮೇಲೂ ಅದನ್ನ ಅಂದ್ರೆ ಹುಷಾರಾಗಿ ನೋಡ್ಕೋಬೇಕಲ್ವಾ? ಸರಿ, ಈ MLAಗಳೇ ಯಾಕೆ ಜಾಸ್ತಿ ಪಿಸ್ತೂಲ್ ಇಟ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ MLAಗಳೆಲ್ಲ ವಿಲನ್ಗಳಾಗ್ತಾ ಇದ್ದಾರಾ ಹೇಗೆ? ಎನಿಹೋ ಇರ್ಲಿ, ನೋಡೋಣ. ಅದೇನು ನಾಳೆ ಇನ್ನು ಫಾಲೋ ಅಪ್ ಬರ್ಬೋದು ಅದು. ಆಮೇಲೆ ಇದು ಇನ್ನು ಬೇರೆ ಏನಿದೆ ಜೊತೆಲಿ ಅದೇ ನಕ್ಸಲ್ ಶರಣಾಗತಿಯಾಗಿ ಎನ್ಕೌಂಟರ್ ಆಯ್ತಲ್ಲ ಸರ್, ಅಂದ್ರೆ ನಕ್ಸಲರ ಮುಖಂಡ ವಿಕ್ರಮ್ ಗೌಡ ಅವ್ರದ್ದು. ಸೊ ಅವ್ರದ್ದು ಎಲ್ಲೋ ಒಂದ್ ಕಡೆ ಅನುಮಾನ ಇದೆ, ಈ ಸರ್ಕಾರ ಅಂದ್ರೆ ಮೈಲೇಜಿಗೋಸ್ಕರ ಈ ತರ ನಾಟಕ ಮಾಡ್ತಿದೆ ಅಂತ ಹೇಳಿ ಅಂದ್ರೆ ಅಣ್ಣಾಮಲೈ ಆರೋಪವನ್ನ ಮಾಡ್ತಾ ಇರುವಂತದ್ದು. ತಮಿಳುನಾಡು BJP ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಇಲ್ಲೇ SP ಆಗಿದ್ರಲ್ಲ, ಅವ್ರು ಇದ್ದಾಗಲೂ ಇದ್ರಲ್ಲ ಇವರೆಲ್ಲ ಕಾಡಲ್ಲಿ. ಹೌದು ಸರ್. ಅವಾಗ ಏನ್ ಮಾಡ್ತಾ ಇದ್ರು ಇವರು? ಅಂದ್ರೆ ಅವ್ರು ಹೇಳ್ತಾರೆ ಇದಕ್ಕೊಂದು ದೊಡ್ಡ ಪ್ರೊಸೆಸ್ ಇದೆ, ಸುಮ್ನೆ ಹೋಗಿ ಕೇಳ್ಕೊಂಡ ತಕ್ಷಣ ಹೋಗಿ ಬರೋಂತದ್ದಲ್ಲ ಇದು ಅಂತೆಲ್ಲ ಹೇಳ್ತಾರೆ.
ಇವರೀಗ ಬಿಜೆಪಿ ಪಕ್ಷದಲ್ಲಿದ್ದಾರೆ, ಏನು ಹೇಳ್ತಾ ಇದ್ದಾರೆ. ಇವರು SP ಆಗಿದ್ದಾಗ ಮಾತಾಡ್ತಾ ಇದ್ದ ಕ್ರಮ ಬೇರೆ ಇತ್ತು. ಒಂದೇನಂತ ಹೇಳಿದ್ರೆ, 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ ಈ ಸಮಿತಿಯನ್ನ ಮಾಡಿದೆ. ನಕ್ಸಲರ ಶರಣಾಗತಿಗೆ ಸಂಬಂಧಿಸಿ ಮಾತುಕತೆ ನಡೆಸೋದಕ್ಕೆ ಮತ್ತು ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ 1 ವರ್ಷದ ಹಿಂದೆನೇ ಕಮಿಟಿಯನ್ನ ಸರ್ಕಾರ ನೇಮಿಸಿದೆ. ಆ ಕಮಿಟಿಯವರು ಅವ್ರ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ. ಪ್ರೊಸೆಸ್ ಸರಿ, ಇವ್ರು ಹೇಳಿರೋದು. ಆದ್ರೆ ಇದರಲ್ಲೆಲ್ಲ ರಾಜಕೀಯ ಮಾಡಬಾರದು ಅಲ್ವಾ. ಅವರು ಅಣ್ಣಾಮಲೈಯವರು ಕಾಂಗ್ರೆಸ್ನವರು ರಾಜಕೀಯ ಮೈಲೇಜ್ಗೋಸ್ಕರ ಈ ತರ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಮತ್ತೆ ಇದೇನು, ಇದು ರಾಜಕೀಯ ಹೇಳಿಕೆ ಅಲ್ವಾ? ಇವ್ರು ಹೇಳ್ತಾ ಇರೋದು ರಾಜಕೀಯ ಹೇಳಿಕೆ ಅಲ್ವಾ? ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ನಕ್ಸಲ್ ತಂಡದ ಒಳಗಡೆ ಇರುವ ಆಂತರಿಕ ರಾಜಕೀಯವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ ಅಂತ ಹೇಳ್ಬಿಟ್ಟು. ಇರ್ಲಿ, ಫೈನ್, ಈಗ ಆಗೋದಾಗಿದೆಯಲ್ಲ. ಇವ್ರು ಈಗ ಬಂದು ಇಲ್ಲಿ ಅದನ್ನ ಏನಾದ್ರೂ ಇವ್ರಿಗೆ ಗೊತ್ತಿದ್ರೆ, ಇನ್ನು ಯಾರು ಉಳ್ಕೊಂಡಿರೋರು ಗೊತ್ತಿದ್ರೆ ಸರ್ಕಾರಕ್ಕೆ ತಿಳಿಸೋದು ಒಳ್ಳೇದವರು. ಆಮೇಲೆ ಬೇರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಅಂದ್ರೆ IT ದಾಳಿ ವೇಳೆ ಬಿಜೆಪಿ ನಾಯಕನ ಮನೆ ಒಳಗಡೆ ಮೊಸಳೆ ಪತ್ತೆ ಆಗಿರುವಂತದ್ದು ಸರ್. 4 ಮೊಸಳೆ ಪತ್ತೆ ಆಗಿದೆ. ಅಂದ್ರೆ ಒಂದು ಚಿಕ್ಕ ಕೊಳದಲ್ಲಿ ಮನೆ ಒಳಗಡೆನೆ ಮೊಸಳೆ ಸಾಕಿರುವಂತದ್ದು. ಇಲ್ಲಿ ಯಾರ ಇದ್ರಲ್ಲಿ? ಅದು ಮಧ್ಯಪ್ರದೇಶ ಸಾಗರ್ ಜಿಲ್ಲೆಯಲ್ಲಿ ಸರ್. ಬಿಜೆಪಿಯ ಮಾಜಿ ಶಾಸಕ. ಮಾಜಿ ಶಾಸಕ. ಮೊಸಳೆ ಬೇರೆ ಸಾಕಿದ್ದಾರೆ. ಹರ್ವೇಶ್ ಸಿಂಗ್ ಅಂತ ಹೇಳಿ ಅವರ ಮನೆಯಲ್ಲಿ 4 ಮೊಸಳೆ ಪತ್ತೆ ಆಗಿರುವಂತದ್ದು. ಬಹಳ ಸ್ಪಷ್ಟವಾಗಿ ಮಾಜಿ ಶಾಸಕರಾಗಿರೋದ್ರಿಂದ ವನ್ಯಜೀವಿ ಕಾನೂನು ಏನು ಹೇಳ್ತದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಗೊತ್ತಿದ್ದು ಕೂಡ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾನೂನು ಉಲ್ಲಂಘನೆ, ಅದು ಮತ್ತು ಅಪರಾಧ. ಅದು ಅನುಭವಿಸ್ತಾರೆ. ಕೇಸ್ ಹಾಕ್ಲೇಬೇಕಲ್ಲ. ನೀವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆಯಲ್ಲ, ಮೊಸಳೆ ಕೂಡ ವನ್ಯಜೀವಿ. ಮೊಸಳೆಯನ್ನ ಇವ್ರ ಮನೆಯಲ್ಲಿ ಸಾಕೋದು ಏನ್ ಅಂತದ್ದೇನಿದೆ? ಅವರು ಮೊಸಳೆ ಸಾಕುವಂತದ್ದು ಒಂದು ಕ್ರೇಜ್ ಸರ್. ಸುಮ್ನೆ ಬೆಕ್ಕು ಸಾಕಿ, ನಾಯಿ ಸಾಕಿ, ಅದು ಬಿಟ್ಟು ಈ ಮೊಸಳೆ ಗಿಸ್ಲೆಲ್ಲ ಸಾಕಿ ಎಲ್ಲ ಶಾಸಕರಿಂದ ಆಗ್ತಾ ಇದೆಯಲ್ಲ ಇವತ್ತು. ಎಲ್ಲ ಈ ತರ ಸುದ್ದಿಗಳು ಬೇರೆ. ಅದು ಬಿಟ್ರೆ ಅಂದ್ರೆ ನಮ್ಮ ಮೆಟ್ರೋ ಅಂದ್ರೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್. ಅಂದ್ರೆ ಪ್ರತಿದಿನ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಶುರುವಾಗ್ತಿರುವಂತ ಮೆಟ್ರೋ ಇನ್ನು ಜನವರಿ 13ನೇ ತಾರೀಕಿಂದ 4:15ಕ್ಕೆ ಶುರುವಾಗುತ್ತೆ. ಅಂದ್ರೆ ಪ್ರತಿ ಸೋಮವಾರ ಇದೊಂದು ಹೊಸ ಅಂದ್ರೆ ವಾರದಲ್ಲಿ ಸೋಮವಾರ ಮಾತ್ರ, ಮಂಗಳವಾರ ಬುಧವಾರ ಎಲ್ಲ ಯಾಕಿಲ್ಲ? ಅದೇ ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ಬಿಟ್ಟಿದ್ದಾರೆ. ಹಂಗಂತ ಹೇಳಿದಾರೆ ಅವರು. ಸರ್ ಹೇಳಿದ್ದಾರೆ ಟ್ರಯಲ್ ಮಾಡ್ತಾ ಇದೀನಿ ಹಂಗಲ್ಲ. ಅದೇ ನನ್ನ ಪ್ರಕಾರ ಅಂದ್ರೆ ಟ್ರಯಲ್ಗೋಸ್ಕರ ಬಿಟ್ಟಿರ್ತಾರ ಅಂತ. ಸೋಮವಾರ ಒಂದೇ ದಿವಸ ಆದ್ರೆ ಇನ್ನು ಮಿಕ್ಕಿದ ದಿವಸ ಅವರು ಹೊರಗಡೆ ಊರಿಂದೆಲ್ಲ ಬರ್ತಾರಲ್ವಾ, ಬೆಳಿಗ್ಗೆ ಬೇಗ ಬರ್ತಾರೆ. ಈಗ ವಾರದ ಆರಂಭದ ದಿನ ಕರೆಕ್ಟ್ ಸೋಮವಾರ ಅಂದ್ರೆ ಈಗ ಎಲ್ಲ ರಜಾ, ಶನಿವಾರ ಭಾನುವಾರ ಎಲ್ಲ ರಜಾ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ. ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಬಹುಶಃ ಏನೋ ಮಾಡಿರ್ಬೇಕು. ಆದ್ರೆ ಪ್ರತಿದಿನ ಮಾಡೋದು ಒಳ್ಳೇದು ಅಂತ ಹೇಳಿ ಅನಿಸ್ತದೆ ನನಗೆ. ಜೊತೆಗೆ ಪ್ರಯಾಣ ದರ ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಒಂದು ಅದು ಇದೆ. ಈಗ ನೀವು ಗುಡ್ ನ್ಯೂಸ್ ಅಂತ ಈಗ ಹೇಳಿದ್ರಿ, ಇನ್ನೊಂದು 4 ದಿನ ಬಿಟ್ಟು ನೀವು ಮತ್ತು ಮೆಟ್ರೋದಿಂದ ಒಂದು ಬ್ಯಾಡ್ ನ್ಯೂಸ್ ಇದೆ ಸರ್ ಅಂತ ತಗೊಂಡ್ಬಂದ್ಬಿಡ್ತೀನಿ ಅಲ್ವಾ. 50% ನಷ್ಟು ಮೆಟ್ರೋದ ಟಿಕೆಟ್ ದರವನ್ನು ಏರಿಸಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ದಾರೆ ಅವ್ರು ಈಗಾಗಲೇ. ಅದು ಯಾವಾಗ ಜಾರಿಗೆ ಬರುತ್ತೆ ಗೊತ್ತಿಲ್ಲ. ಈಗ ಒಂದರ ಹಿಂದೆ ಒಂದು ಪ್ರಯಾಣ ದರ ಹೆಚ್ಚಳ, ಒಂದರ ಹಿಂದೊಂದು ನಡೀತಾ ಇದೆ ಅಲ್ವಾ. ಬಟ್ ಅವರು ಬೆಳಿಗ್ಗೆ ಒಳ್ಳೇದು 4 ಕಲೆಕ್ಟ್ ಮಾಡಿದ್ರೆ, ಆಮೇಲೆ ರಾತ್ರಿ ಎದ್ದು ಟೈಮಿಂಗ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕು. ಬೆಂಗಳೂರಿನಲ್ಲಿ ಇವತ್ತು 2 ಗಂಟೆ ತನಕ ಹೋಟೆಲ್ಗಳು ಮಾಮೂಲಿ ಓಪನ್ ಇರ್ತಾ ಇದೆ. ಆಮೇಲೆ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ 24x7 ಅಂತ ಹೇಳ್ಬಿಟ್ಟು ಹೋಟೆಲ್ಗಳಿಗೆಲ್ಲ, ಆ ಶಾಪ್ಗಳಿಗೂ ಕೂಡ ಕೊಟ್ಟಿದೆ ಆ ಪರ್ಮಿಷನ್ ಅನ್ನು. ಆಗಿರುವಾಗ ರಾತ್ರಿ ಸ್ವಲ್ಪ 1 ಗಂಟೆ ಹೊತ್ತಿಗಾದ್ರೂ ಮಾಡಿದ್ರೆ, ಲಾಸ್ಟ್ ಟ್ರಿಪ್ ಅನ್ನೋ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಜನರಿಗೆ. ಇವರು ಈಗ ಸಹಜವಾಗಿ ಬೆಳಗಿನ ಜಾವ ಕಡಿಮೆ ಜನ ಇರ್ತಾರೆ, ಸಹಜ ಅದು. ರಾತ್ರಿ ಹೊತ್ತಿಗೂ ಕಡಿಮೆ ಜನ ಇರ್ತಾರೆ. ಆದ್ರೆ ಅದರ ನಡುವೆ ಪೀಕ್ ಅವರ್ ನಲ್ಲಿ 3 ಪಟ್ಟು 4 ಪಟ್ಟು ಜಾಸ್ತಿ ಹೋಗ್ತಾ ಇರಲ್ಲ ಜನ. ಲಾಸ್ ಏನಾಗೋದಿಲ್ಲ, ಚೆನ್ನಾಗಿ ಅದನ್ನು ಮಾಡಬಹುದು. ಅದು ಎನಿಹೌ ಶುರು ಮಾಡಿದಾರಲ್ವಾ, ಕಂಟಿನ್ಯೂ ಆಗ್ಬೋದು. ಸರ್ ಈ ದರ ಹೆಚ್ಚಳ ಅಂತ ಹೇಳಿದ್ರಲ್ಲ ಸರ್, ಅಂದ್ರೆ ಈಗ ಟಿಕೆಟ್ ದರ, ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರೋಕ್ಕೋಸ್ಕರ ಮೆಟ್ರೋ ಈ ಒಂದು ಯೋಜನೆ ತಗೊಂಡಿದ್ಯಾ ಅಂತ? ಇಲ್ಲ, ಮೆಟ್ರೋ ಅದಕ್ಕಾಗಿ ಅಲ್ಲ. ಮೆಟ್ರೋದವರು ಮೊದಲಿಂದ ಕಾಯ್ತಾ ಇದ್ದಾರೆ, ಬಹಳ ಟೈಮ್ ಆಯ್ತು. ಅವರು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ನಡುವೆ ಹೇಳ್ತಾ ಇದ್ರು. ಬಟ್ ಏನೇ ಆದ್ರೂ ಜನರಿಗೆ ಹೊರೆ ಬಿಡಿ. ಇದೀಗ ಒಂದ್ ಕಡೆಯಿಂದ ರಾಜ್ಯ ಸರ್ಕಾರ ಬಸ್ ದರ ಹೆಚ್ಚಳ ಮಾಡ್ತಾ ಇದೆ, ಮೆಟ್ರೋ ದರ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಮಾತಾಡ್ಕೊಂಡಿದ್ದಾರೆ ಅವರು. ಯಾವ ಸಂದರ್ಭ ನೋಡಿ ಇನ್ನೀಗ ಮಾಡ್ತಾರೆ ಅದನ್ನೀಗ. ಸರ್ಕಾರ ಸ್ವಲ್ಪ ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ವಹಿಸೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ. ಸರ್ ಇನ್ನೊಂದು ಸುದ್ದಿ, ಬೆಳಗಾವಿಯಲ್ಲಿ ಗಾಂಜಾ ಸೇವನೆಯಿಂದ ಅಂದ್ರೆ ಸಹೋದರರ ಮಧ್ಯೆ ಮಾರಾಮಾರಿ ಆಗಿರುವಂತದ್ದು, ಅಂದ್ರೆ ಅದರಲ್ಲಿ ತಮ್ಮ ಸಾವನ್ನಪ್ಪಿರುವಂತದ್ದು, ಅಂದ್ರೆ ಅಣ್ಣ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಗಾಂಜಾ ಸೇವಿಸುವಂತ ವಿಚಾರಕ್ಕೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಬಹಳ ಕಡೆ ಇದು ಕರ್ನಾಟಕದಲ್ಲಿ ಇದಿದೆ. ಯಾವುದು ಈ ಗಾಂಜಾದ ಇದು ಬೇರೆ ಬೇರೆ ತರದ್ದು. ಈಗ ನ್ಯೂ ಇಯರ್ ಪಾರ್ಟಿಗೆ ಇದಕ್ಕೆಲ್ಲ ಸ್ವಲ್ಪ ರೈಡ್ ಮಾಡ್ಬಿಟ್ಟು ಪೊಲೀಸರು ಇದ್ ಮಾಡ್ತಾರೆ.
ಫೋಟೋ ಇದೆಯಲ್ವಾ ಈ ಹುಡುಗರದ್ದು, ಇವನು ಏನೋ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಹೌದು ಸರ್. ಸತ್ತಿರೋದು ಅದರಲ್ಲಿ ಪಾಸ್ಪೋರ್ಟ್ ಸುಶಾಂತ್ ಸೈಜ್ ಸುಭಾಷ್ ಪಾಟೀಲ್ ಅಂತ ಹೇಳಿ ಅವನು ತಮ್ಮ ಮೃತಪಟ್ಟಿರುವಂತದ್ದು. ಅಣ್ಣ ಓಂಕಾರ್ ಸುಭಾಷ್ ಪಾಟೀಲ್ ಅವನ ಅಣ್ಣ, ಅಂದ್ರೆ ಗಂಭೀರ ಸ್ಥಿತಿ ಇದೆ. 20-23 ವರ್ಷದ ಹುಡುಗರು ಇವರು. ಈ ವಯಸ್ಸಲ್ಲಿ ಒಂದೇ ತಾಯಿ ಮಕ್ಕಳು, ಒಬ್ರಿಂದೊಬ್ರು ಈ ತರ ಗಾಂಜಾ ಸೇವನೆಗೋಸ್ಕರ ಅವರಿಬ್ರು ನಡುವೆ. ಇದು ಸರ್ಕಾರ ಸಾಕಷ್ಟು ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಇದು ಬಹಳ ಕಷ್ಟ. ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಮಂಗಳೂರಿನಲ್ಲಿ ಬಹಳ ಜಾಸ್ತಿ ಇದೆ, ಬೆಂಗಳೂರಿನಲ್ಲಿ ಇದೆ ಗಾಂಜಾ ಹಾವಳಿ, ಸರ್. ಅಲ್ಲ ಬೆಳಗಾವಿ. ಸರ್, ಆ ನಶೆಗೋಸ್ಕರ ಅಂದ್ರೆ ಅವ್ರು ಅಂದ್ರೆ ಅವ್ರಿಗೆ ಆಗಿರುವಂತ ಇದನ್ನು ಕೈ ತಪ್ಪಿ ಒಂದ್ಸಲ ಅದು ನಶೆ ಒಳಗ್ ಹೋದ್ಮೇಲೆ ಅವರು ಗಾಂಜಾ ಹಾಕೊಂಡ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗಲ್ಲ. ಅವರಿಗೆ ಜಗಳ ಮಾಡ್ತಾರೆ. ಅದೇ ಸರ್, ಅಣ್ಣ ತಮ್ಮಗಳ ಬಗ್ಗೆ ಮಾರಾಮಾರಿ ಬಂದ್ಬಿಟ್ಟು ಅಂದ್ರೆ ಹೊಲದ ವಿಚಾರಕ್ಕೆ ಮತ್ತೊಂದು ವಿಚಾರಕ್ಕೆ ಕೇಳಿದ್ವಿ. ಇದು ಐ ಥಿಂಕ್ ಮೊದಲನೇ ಟೈಮ್ ಅನ್ಸುತ್ತೆ ಗಾಂಜಾ ಸೇವಿಸೋ ವಿಚಾರಕ್ಕೆ ಈ ರೀತಿಯಾಗಿ. ನೋಡಿ, ಅವ್ರ ಹೆತ್ತವರು ಬುದ್ಧಿಮಾತು ಹೇಳಿದಾರಂತೆ. ಸಣ್ಣ ವಯಸ್ಸಿನಲ್ಲಿ ಗಾಂಜಾ ಸೇವಿಸುವ ಚಟ ಇಬ್ಬರನ್ನ ಅಂಟಿಕೊಂಡಿತ್ತು, ಇಬ್ಬರಿಗೂ ಪಾಲಕರು ತಿಳಿ ಹೇಳಿ ಮನೆ ಕೆಲಸ ನೋಡಿಕೊಳ್ಳುವಂತೆ ಸೂಚಿಸಿದ್ದರು ಅಂತ ಈ ವರದಿ ಹೇಳ್ತಾ ಇದೆ. ಇದು ಕಷ್ಟ ಇದೆ ಬಹಳ. ಇದು ಸರ್ಕಾರದವರು ಇದಕ್ಕೆ ಒಂದು ಬೇರೆನೇ ತರದೊಂದು ಇದು ಪೊಲೀಸ್ ವ್ಯವಸ್ಥೆಯನ್ನ ಮಾಡಿಬಿಟ್ಟು ಫೋಕಸ್ಡ್ ಆಗಿ, ಅದು ಎರಡು, ಒಂದು ಗಾಂಜಾ ಮಾರಾಟ ಆಗದಿದ್ದಂಗೆ ಅದನ್ನು ತಡಿಬೇಕಾಗುತ್ತೆ, ಎರಡನೇದು ಅಲ್ಲಿಂದ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು ಕೆಲಸ ಇದೆ. ಯಾಕಂತ ಹೇಳಿದ್ರೆ ಅದು ಒಂದು ವ್ಯಸನ ಆದ್ಮೇಲೆ, ಚಟ ಆದ್ಮೇಲೆ ಹೊರಬರೋದು ಬಹಳ ಕಷ್ಟ ಇದೆ. ಅದಕ್ಕೆ ಪುನರ್ವಸತಿ ಕೇಂದ್ರಗಳಿದೆ. ಸರ್, ಅವರು ಮನೆಯಲ್ಲೇ ಗಾಂಜಾ ಸೇವಿಸ್ತಿದ್ರು ಅಂತಂದ್ರೆ ಅವ್ರಿಗೆ ಎಲ್ಲಿ ಸಿಕ್ತಿತ್ತು ಸರ್? ಹಂಗಂದ್ರೆ ಎಷ್ಟು ಸುಲಭವಾಗಿ ಎಲ್ಲ ಕಡೆನೂ ಸಿಗುತ್ತೆ. ನೀವು ಬೆಂಗಳೂರಿನಲ್ಲಿ ನಿಮ್ಗೆ ಬೇಕು ಅಂತಂದ್ರೆ ಕೆಲವು ರಸ್ತೆಗಳಿದೆ, ಎಲ್ರಿಗೂ ಗೊತ್ತಿರೋದು. ಅಲ್ಲಿ ಸಡನ್ ಆಗಿ ಸ್ಕೂಟರ್ ನಲ್ಲಿ ಬರ್ತಾರೆ, ಕೊಡ್ತಾರೆ, ಹೋಗ್ತಾರೆ. ಆ ತರದವರು ಎಷ್ಟು ಮಂದಿನ ಹಿಡಿಲಿಲ್ಲ ಪೊಲೀಸರು. ಸಂಜೆ ಹೊತ್ತಿಗೆ ನೀವು ಚರ್ಚ್ ಸ್ಟ್ರೀಟ್ ಹತ್ರ ಹೋದ್ರೆ ಪೊಲೀಸರು ಸುಮ್ಮನೆ ಸಿವಿಲ್ ಡ್ರೆಸ್ ಅಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಯಾರು ಹುಡುಗರು ಸ್ಕೂಟರ್ ಬರ್ತಾರೆ, ಯಾರು ವಿದೇಶಿಯರು, ಬಹಳ ಮುಖ್ಯವಾಗಿ ವಿದೇಶಿಯರು ಬೆಂಗಳೂರಿನಲ್ಲಿ, ಆಫ್ರಿಕನ್ಸ್ ತುಂಬಾ ಕೇಸ್ಗಳಾಗಿದೆ ಅವ್ರದ್ದು ಈ ತರದ್ದು. ಕಷ್ಟ ಇದೆ. ಬಟ್ ಪುನರ್ವಸತಿದು ಬಹಳ ದೊಡ್ಡ ಕೆಲಸ ಇನ್ನೊಂದು. ಬಟ್ ಪೊಲೀಸರು ಇನ್ನೂ ಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಇದು ಹೊರಗಡೆಯಿಂದ ಎಲ್ಲಿಂದ ಬರುತ್ತೆ ಅದನ್ನ ಬಹಳ ಪತ್ತೆ ಹಚ್ಚುವಂತ ಕೆಲಸ ಬಹಳ ಜೋರಾಗಿ ನಡಿಬೇಕಾಗತ್ತೆ. ಏನೇ ಇರ್ಲಿ, ಎಲ್ಲಾನು ಕ್ರೈಮ್ ಸುದ್ದಿನೇ ಜಾಸ್ತಿ ಇದೆಯಲ್ಲ ಇವತ್ತು. ಹೌದು ಸರ್. ಯಾಕೋ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಸೊಸೈಟಿನಲ್ಲಿ. ಸಾಧ್ಯ ಒಳ್ಳೆ ಸುದ್ದಿ ಯಾವ್ದು ಸಿಗ್ಲಿಲ್ವಾ? ಇದೆ ಸರ್. ಜನ ಒಂದ್ ಸ್ವಲ್ಪ ಮುಗುಳ್ನಗೆ ಬೀರುವಂತದ್ದು ಒಂದು ಸುದ್ದಿನ ಸೇರ್ಸ್ಕೋಬೇಕು ಮುಂದೆ. ನಮ್ಗೆ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾ ಚಾನೆಲ್ಗಳಲ್ಲೂ ಇದೇ ಸುದ್ದಿ ಈ ತರದ್ದು ಅಂತ ಹೇಳಿ ಆಗ್ಬಿಡ್ತಾರೆ. ನೋಡಿ ನೋಡೋದಿಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.